ದೇಶದಲ್ಲೂ ಸೂಪ್ರಂಸೋ ಸಿನಿಮಾ ಅಬ್ಬಬ್ಬ ಇಷ್ಟೊಂದು ಗಳಿಕೆ. ಸೂಪ್ರಂಸೋ ಸಿನಿಮಾ ಕರ್ನಾಟಕದಲ್ಲಿ ಅಪಾರ ಯಶಸ್ಸು ಕಂಡ ನಂತರ ವಿದೇಶಗಳಲ್ಲೂ ಭರ್ಜರಿ ಪ್ರದರ್ಶನ ಕಾಣುತ್ತಿದೆ. ಮಲಯಾಳಂ ಡಬ್ಬಿಂಗ್ ಜೊತೆಗೆ ಇತರ ರಾಜ್ಯಗಳಲ್ಲೂ ಪ್ರದರ್ಶನಗೊಂಡಿರುವ ಈ ಚಿತ್ರ ಈಗಾಗಲೇ ವಿದೇಶದಲ್ಲಿ $5 ಲಕ್ಷ ಹೆಚ್ಚು ಕಲೆಕ್ಷನ್ ಮಾಡಿದೆ. ಕರ್ನಾಟಕದಲ್ಲೂ ಸಿನಿಮಾ ಅಬ್ಬರಿಸುತ್ತಿದೆ. ಸೂಪ್ರಂಸೋ ಸಿನಿಮಾ ಕರ್ನಾಟಕದಲ್ಲಿ ಅಬ್ಬರಿಸುತ್ತಿರುವ ಸಂದರ್ಭದಲ್ಲಿ ಕೇರಳಕ್ಕೆ ತೆರಳಿದೆ. ಮಲಯಾಳಂ ಭಾಷೆಗೆ ಸಿನಿಮಾ ಡಬ್ ಆಗಿ ತೆರೆ ಕಂಡಿದೆ. ಇದರ ಜೊತೆಗೆ ಮುಂಬೈ, ಹೈದರಾಬಾದ್ ಮೊದಲಾದ ಕಡೆಗಳಲ್ಲಿ ಕನ್ನಡ ಭಾಷೆಯಲ್ಲಿ ಸಿನಿಮಾ ಪ್ರದರ್ಶನ ಕಾಣುತ್ತಿದೆ. ಈ ಚಿತ್ರ ಈಗ ವಿದೇಶದಲ್ಲಿ ಅಬ್ಬರಿಸುತ್ತಿದೆ. ಭಾರತದಲ್ಲಿ ಹೊಸ ಅಲೆ ಸೃಷ್ಟಿಸಿದ ಈ ಚಿತ್ರ ಈಗ ವಿದೇಶಿ ಪ್ರೇಕ್ಷಕರಿಗೆ ಇಷ್ಟ ಆಗಿದೆ. ಈ ಚಿತ್ರವನ್ನು ಅಲ್ಲಿನ ಜನರು ಇಷ್ಟಪಟ್ಟಿದ್ದಾರೆ. ಸೂಪ್ರಂಸೋ ಸಿನಿಮಾ ವಿದೇಶದಲ್ಲಿ ಆಗಸ್ಟ್ 1ರಿಂದ ರಿಲೀಸ್ ಆಗಿದೆ. ಕಳೆದ 5 ದಿನಗಳಲ್ಲಿ ಸಿನಿಮಾ ಅಲ್ಲಿ ಬರೋಬ್ಬರಿ $5 ಲಕ್ಷ ಕಲೆಕ್ಷನ್ ಮಾಡಿದೆ. ಅಂದರೆ ಭಾರತೀಯ ರೂಪಾಯಿ ಪ್ರಕಾರ ಸುಮಾರು $4.38 ಕೋಟಿ ಆಗಲಿದೆ. ಸಿನಿಮಾದ ಬಜೆಟ್ $4 ಕೋಟಿ ಆಸುಪಾಸಿನಲ್ಲಿ ಇದೆ. ಈಗ ಈ ಸಿನಿಮಾ ವಿದೇಶವೊಂದರಲ್ಲಿ ಬಜೆಟ್ಗೂ ಮೀರಿದ ಕಲೆಕ್ಷನ್ ಮಾಡಿದೆ. ಸೂಪ್ರಂಸೋ ಚಿತ್ರವನ್ನು ಜನರು ಕೊಂಡಾಡುತ್ತಾ ಇದ್ದಾರೆ. ಸಿನಿಮಾ ಪ್ರೇಕ್ಷಕರಿಗೆ ಇಷ್ಟ ಆಗಲು ಹಲವು ಕಾರಣಗಳು ಇವೆ. ಈ ಸಿನಿಮಾದ ಮೇಕಿಂಗ್ ಪ್ರೇಕ್ಷಕರಿಗೆ ಇಷ್ಟ ಆಗಿದೆ. ಹಳ್ಳಿಯಲ್ಲಿ ನಡೆಯೋ ಕತೆ ಮನಸ್ಸಿಗೆ ನಾಟುವಂತೆ ಇದೆ. ಅಲ್ಲದೆ ಹಾಸ್ಯದ ಮೂಲಕ ಒಂದು ಗಂಭೀರ ವಿಚಾರವನ್ನು ನಿರ್ದೇಶಕರು ಹೇಳಿದ್ದಾರೆ. ಸೂಪ್ರಂಸೋ ಚಿತ್ರಕ್ಕೆ ರಾಜ್ ಬಿ ಶೆಟ್ಟಿ ನಿರ್ಮಾಣ ಇದೆ. ಜೆ.ಪಿ. ತುಮಿನಾಡ್ ಅವರು ಸಿನಿಮಾಗೆ ನಿರ್ದೇಶನ ಮಾಡಿದ್ದಾರೆ. ರಾಜ್ ಬಿ ಶೆಟ್ಟಿ, ಜೆ.ಪಿ. ತುಮಿನಾಡು, ಪ್ರಕಾಶ್ ತುಮಿನಾಡು, ದೀಪಕ್ ರೈ ಪನಜೆ, ಸಂಧ್ಯಾ ಅರ್ಕೆರೆ, ತನಿಷ್ಕಾ ಶೆಟ್ಟಿ, ಪುಷ್ಪರಾಜ್ ಬೋಳಾರ್ ಮೊದಲಾದವರು ಸಿನಿಮಾದಲ್ಲಿ ನಟಿಸಿದ್ದಾರೆ. ಈ ಚಿತ್ರ ಕರ್ನಾಟಕ ಬಾಕ್ಸ್ ಆಫೀಸ್ನಲ್ಲಿ $42 ಕೋಟಿ ಕಲೆಕ್ಷನ್ ಮಾಡಿದೆ. ಈ ಸಿನಿಮಾದಿಂದ ನಿರ್ಮಾಪಕರು ದೊಡ್ಡ ಲಾಭ ಕಂಡಿದ್ದಾರೆ. ಇನ್ನು ಕೆಲವು ವಾರ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಅಬ್ಬರಿಸುವ ಸಾಧ್ಯತೆ ಇದೆ. ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.